2026ರ ವರ್ಷ ಮೀನರಾಶಿಯವರಿಗೆ ಹೇಗಿದೆ? ಈಗಾಗಲೇ 7.5 ಮೀನರಾಶಿಯವರಿಗೂ ಕೂಡ ನಡೀತಾ ಇದೆ. ಇದರ ಮಧ್ಯೆ ಈ ಹೊಸ ವರ್ಷದಲ್ಲಿ 2026ರಲ್ಲಿ ಏನಾದರೂ ಒಳಿತಾಗೋ ಸಂಭವ ಇದೆಯಾ? ಕೆಡುಕೇನಾದರೂ ಇದ್ರೆ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು? ಪೂಜೆ ಪುನಸ್ಕಾರಗಳಿಂದ ಹಿಡಿದು ಮೀನರಾಶಿಯವರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು? ಇದೆಲ್ಲವನ್ನ ತಿಳಿಸ್ಕೊಡ್ತಾರೆ ಗುರುಗಳು. ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ 2026ರ ಮೀನರಾಶಿಯ ಭವಿಷ್ಯ ಹೇಗಿದೆ ಅಂತ. 2026 ವರ್ಷ ಭವಿಷ್ಯ ಮೀನರಾಶಿ ನೋಡಿ. ಯಾವಾಗಲೂ ಅಷ್ಟೇ ಮೀನರಾಶಿಗೆ ಇಡೀ ವರ್ಷ ಜನ್ಮ ಶನಿಯಾಗಿ ಪ್ರಭಾವ ಬೀಳ್ತಾ ಇರುತ್ತೆ. ಜನ್ಮ ಶನಿ ಇದ್ದಾಗ ಯಾವುದೇ ಕೆಲಸ ಕಾರ್ಯಗಳು ಕೈ ಹಾಕಿದ್ರೂ ಬೇಗ ಆಗೋದಿಲ್ಲ. ಮತ್ತು ಅದರ ಜೊತೆಗೆ 12ನೇ ಮನೆಯಲ್ಲಿ ಕೇತು ಪ್ರಭಾವ, ಮತ್ತು ಯಾವಾಗಲೂ ಅಷ್ಟೇ 6-12ನೇ ಮನೆಯಲ್ಲಿ ಕೇತು ಇತ್ತು ಅಂದರೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಮತ್ತು ಅದರ ಜೊತೆಗೆ ರಾಹುವಿನ ಪ್ರಭಾವದಿಂದ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು, ಆರೋಗ್ಯದ ಮೇಲೆ ಪರಿಣಾಮಗಳು ಬೀಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದ್ರ ಜೊತೆಗೆ ಇವರಿಗೆ ವರ್ಷದ ಪ್ರಾರಂಭದಲ್ಲೇ ಗುರುಬಲ ಇರೋದಿಲ್ಲ. ಯಾವಾಗ ನಮಗೆ ಗುರುಬಲ ಇರೋದಿಲ್ವೋ ಹೊಸ ಕೆಲಸ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ. ಗುರು ರಾಷ್ಟ್ರಾಧಿಪತಿನೇ ಆಗಿರೋದ್ರಿಂದ ಶತ್ರು ಸ್ಥಾನದಲ್ಲಿ ಇರುವಂಥದ್ದು, ಚತುರ್ಭಾವದಲ್ಲಿ ನೋಡಿ. ಯಾವಾಗಲೂ ಅಷ್ಟೇ ಮೀನ ರಾಶಿಯವರು ವರ್ಷದ ಪ್ರಾರಂಭ ಹಂತದಲ್ಲಿ ಎಕ್ಸಾಮ್ಸ್ಗಳೆಲ್ಲ ಬರ್ತಾ ಇದೆ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಎಜುಕೇಷನ್ ವಿಚಾರದಲ್ಲಿ ಮಕ್ಕಳು ಓದುವಂಥದ್ದು, ಹೈಯರ್ ಎಜುಕೇಷನ್ ವಿಚಾರದಲ್ಲೂ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮೀನರಾಶಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಉಂಟಾಗುವಂಥದ್ದು, ಸೋಂಬೇರಿತನ ಜಾಸ್ತಿ ಆಗುವಂಥದ್ದು, ಒಳ್ಳೆ ಚೆನ್ನಾಗಿ ಓದೋವಂಥ ಹುಡುಗನೂ ಮಂದತ್ವದಿಂದ ಒಂದಷ್ಟು ಎಜುಕೇಷನಲ್ಲಿ ಹಿನ್ನಡೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನಂತರ ಜೂನ್ ನಂತರ ಗುರು ರಾಷ್ಟ್ರಾಧಿಪತಿ ಪರಮೋಚ್ಚ ಸ್ಥಾನಕ್ಕೆ ಬರ್ತಾನೆ. ಒಂದಷ್ಟು ಎಜುಕೇಷನ್ ವಿಚಾರದಲ್ಲಿ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಮತ್ತು ಅದರ ಜೊತೆಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಏನಾದರೂ ಇತ್ತು ಅಂದ್ರೇನು ಬಗೆಹರಿಯುವಂಥ ಸಾಧ್ಯತೆಗಳು ಜೂನ್ 1ರ ನಂತರ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವಾಗಲೂ ಅಷ್ಟೇ ರಾಷ್ಟ್ರಾಧಿಪತಿ ಶನಿಯ ಜೊತೆ ಸಂಯೋಗ ಹೊಂದಿದ್ದಾಗ ಅದು ಸ್ವಕ್ಷೇತ್ರಗಳಲ್ಲಿ ಇದ್ದಾದಂಥ ಸಂದರ್ಭದಲ್ಲಿ ರಾಜಯೋಗವನ್ನು ತಂದು ಕೊಡುತ್ತೆ ಅಂತ ಹೇಳುತ್ತೆ. ಆದರೆ ರಾಷ್ಟ್ರಾಧಿಪತಿ ಪರಮೋಚ್ಚ ಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ದೊಡ್ಡ ಮಟ್ಟಿಗೆ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗ್ಬೋದು, ಅಥವಾ ಕೆಲಸದಲ್ಲಿ ಏನಾದರೂ ಇದ್ದೀರಾ ಅಂಥವ್ರಿಗಂತೂ ಏನಾದರೂ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇತ್ತು, ಹೂಡಿಕೆ ಮಾಡುವಂಥದ್ದು ಅಂತ ಹೇಳಿದ್ರೆ ಶೇರು ಇನ್ವೆಸ್ಟ್ಮೆಂಟ್ ಆಗಬಹುದು, ಅಥವಾ ಏನಾದರೂ ಬ್ಯಾಂಕಿಂಗ್ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಏನಾದರೂ ಹೂಡಿಕೆ ಮಾಡುವಂಥದ್ದು ಇತ್ತು ಅಂದ್ರೇನು ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಲಾಭವನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಮತ್ತು ಜೂನ್ ನಂತರ ಬಿಸ್ನೆಸ್ ಮಾಡುವಂಥವ್ರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೂ ಆ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಈ 12ನೇ ಮನೆಯಲ್ಲಿ ರಾಹುವಿನ ಪ್ರಭಾವ ಇಡೀ ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಲಾಭಗಳಲ್ಲಿ ಒಂದಷ್ಟು ಸರಿಯಾದಂಥ ಸಂದರ್ಭದಲ್ಲಿ ಸರಿಯಾದಂಥ ಸಮಯಕ್ಕೆ ಬರದಿರ ಹೋಗುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಸಹ ದುಡ್ಡಿನ ವಿಚಾರದಲ್ಲಿ ಒಂದು ವಾರದ ಮುಂಚಿತವಾಗೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ನಾಳೆ ಹಣ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ಕೆಲಸಕ್ಕೆ ಏನಾದರೂ ಕೈ ಹಾಕಿದ್ರೆ ಸಮಸ್ಯೆಗಳು ಜಾಸ್ತಿ ಬರುವಂಥದ್ದು ಇರುತ್ತೆ. ಸರಿಯಾದಂಥ ಸಮಯಕ್ಕೆ ದುಡ್ಡು ಬರೋದಿಲ್ಲ. ಮತ್ತು ಅದರ ಜೊತೆಗೆ ಶತ್ರುಗಳು ಜಾಸ್ತಿ ಆಗುತ್ತೆ. ಜನ್ಮ ಶನಿ ಯಾವಾಗಲೂ ಅಷ್ಟೇ ದುಃಖ, ಯೋಚನೆ, ಚಿಂತೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಇಡೀ ವರ್ಷವೂ ಸಹ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ಕಾಳಜಿ, ಗಮನ ಇರಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ಶನಿ ಪ್ರಭಾವ ಯಾವಾಗಲೂ ಕೋರ್ಟು ಕಚೇರಿ ಮತ್ತು ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ಗುರು ಬಲ ಬರುತ್ತೋ ಆ ಗುರುಬಲದಿಂದ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ಆ ಶನಿಯ ಪ್ರಭಾವ ಕಡಿಮೆ ಆದಾಗ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಮತ್ತು ಒಂದಷ್ಟು ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಶುಭ ಕಾರ್ಯಗಳು ನಡೀತಾ ಇದ್ದರೂ ಸಹ ಒಂದಷ್ಟು ಖರ್ಚುಗಳ ಮೇಲೆ ಖರ್ಚು, ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗಬಹುದು. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಸಾಲಕ್ಕೆ ಸಿಕ್ಕಾಕ್ಕೊಳ್ಳೋಕೆ ಹೋಗ್ಬಿಡಿ. ಆದಷ್ಟು ಸಾಲದ ವಿವಾದಗಳು ಮತ್ತು ಒಂದಷ್ಟು ಸಮಸ್ಯೆಗಳು ಮೈ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಸಹ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ 2027 ಭಾಳ ಚೆನ್ನಾಗಿದೆ. 2026ರಲ್ಲಿ ಈಗಾಗಲೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನು ಬಿಸ್ನೆಸ್ ನಡೀತಾ ಇದೆಯೋ ಅದರಲ್ಲೇ ನೀವು ಹೋಗೋದು ಒಳ್ಳೆಯದು. ದೊಡ್ಡ ಮಟ್ಟಿಗೆ ಹೂಡಿಕೆ ಮಾಡುವಂಥದ್ದು, ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಒಂದಷ್ಟು ಶನಿಯ ಪ್ರಭಾವ ಜನ್ಮದಲ್ಲೇ ಇರೋದ್ರಿಂದ ಇಡೀ ವರ್ಷ ಏನು ಬದಲಾವಣೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಶನಿ ಒಂದು ರಾಶಿಯಿಂದ ಒಂದು ರಾಶಿ ಬದಲಾವಣೆ ಆಗಬೇಕು ಗ್ರಹ ಅಂತ ಹೇಳಿದ್ರೆ 2.5 ವರ್ಷ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಕಳೆದ ವರ್ಷ ಮಾರ್ಚ್ 29ರಲ್ಲಿ ಶನಿ ಜನ್ಮದಲ್ಲಿ ಬಂದಿರೋದ್ರಿಂದ ನಿಮಗೆ 2027 ಆಗಸ್ಟ್ ತನಕ ಅದೊಂದಷ್ಟು ಡಿಸ್ಟರ್ಬೆನ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಶನಿ ಪ್ರಭಾವ 7.5 ಅಷ್ಟಮ ಶನಿ ಅಥವಾ ಅರ್ಧಾಷ್ಟಮ ಶನಿ, ಪಂಚಮ ಶನಿ ಅನ್ನುವಂಥದ್ದು ಏನಿದೆ
ಅಂಥವ್ರಿಗೆ ಹೆಚ್ಚು ಸಮಸ್ಯೆಗಳು ದಾರಿಯಲ್ಲಿ ಹೋಗೋದು ಹುಡ್ಕೊ ಬರುವಂಥದ್ದು ಮೈ ಮೇಲೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಶತ್ರುಗಳ ಕಾಟವನ್ನು ತಪ್ಪಿಸ್ಕೊಳ್ಳೋದ್ರಿಂದ ಬಹಳ ಉತ್ತಮವಾದಂಥ ಫಲ ಅಂತ ಹೇಳ್ಬೋದು. ಕಾಲಭೈರವನ ಆರಾಧನೆ ಮಾಡ್ಕೋಬೇಕು, ಯಾಕಂದರೆ ಶತ್ರುಗಳು ಜಾಸ್ತಿ ನಿಮಗೆ ಕಾಟ ಕೊಡುವಂಥದ್ದು ಜಾಸ್ತಿ ಇರುತ್ತೆ. ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಈಶ್ವರನ ಆರಾಧನೆ ಇಡೀ ವರ್ಷ ಮಾಡಿಕೊಳ್ಳೋದ್ರಿಂದ ಒಂದಷ್ಟು ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡುವಂಥದ್ದು ಬಹಳ ಅಗತ್ಯ ಇದೆ. ಆರೋಗ್ಯ ಒಂದಷ್ಟು ಕಾಪಾಡಿಕೊಳ್ಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಏನಾದರೂ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಹೈಯರ್ ಎಜುಕೇಷನ್ 2026ರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದಷ್ಟು ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಹೊಡೆತ ಬೀಳುವಂಥದ್ದಿದೆ. ಯಾಕಂತ ಹೇಳಿದ್ರೆ ಜೂನ್ವರೆಗೂ ಚತುರ್ಭಾವದಲ್ಲಿ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಒಂದಷ್ಟು ಅಡೆತಡೆಗಳು ತೊಂದರೆಗಳು ಬರೋದರಿಂದ ಆದಷ್ಟು ಹೆಚ್ಚಿನ ಮಟ್ಟಿಗೆ ನಿರೀಕ್ಷೆಯನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ. ಒಂದಷ್ಟು ಪ್ರಯತ್ನ ಹೆಚ್ಚು ಬೇಕಾಗುತ್ತೆ. ಇನ್ನು ಸರ್ಕಾರಿ ಕೆಲಸದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಎಕ್ಸಾಮ್ಗಳು ತಗೋಬೇಕು ಅಂತ ಹೇಳಿದ್ರೆ ಅಕ್ಟೋಬರಿಂದ ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಅಕ್ಟೋಬರ್ಗೆ ಒಂದಷ್ಟು ಗ್ರಹಗಳ ಬದಲಾವಣೆಗಳಿಂದ ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸರ್ಕಾರಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಅನುಕೂಲ, ಆದರೆ ಖರ್ಚುಗಳು ಜಾಸ್ತಿ ಆಗುತ್ತೆ. ನೋಡಿ, ಭಾಳ ಜನ ಸರ್ಕಾರಿ ಕೆಲಸದ ವಿಚಾರದಲ್ಲಿ ದುಡ್ಡು ಕೊಟ್ಟು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಆದರೆ ಕೆಲಸದ ವಿಚಾರದಲ್ಲಿ ಎಕ್ಸಾಮ್ಗಳು ತಗೊಳ್ಳೋದ್ರಿಂದ ಒಳ್ಳೇದಿದೆ. ಆದರೆ ಯಾರಿಗಾನ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಮಾಡಿಕೊಡ್ತೀನಿ ಅಂತ ದುಡ್ಡು ಕೊಡುವಂಥದ್ದು ಮಾಡಿದ್ರೆ ಮತ್ತೆ ದುಡ್ಡು ಬರಲ್ಲ, ಆ ಕೆಲಸನೂ ಆಗೋದಿಲ್ಲ, ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಯಾವಾಗಲೂ 6ನೇ ಮನೆ, ನಾನು ಆಗಲೇ ಹೇಳಿದೆ, ಋಣ ರೋಗ ಇಂಥದ್ದೆಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ. ಹಾಗಾಗಿ ಸಾಲದ ವಿಚಾರದಲ್ಲೂ ಹೋಗಿ ಏನಾದರೂ ತೆಗೆದುಕೊಳ್ಳುವಂಥದ್ದು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಕ್ಟೋಬರ್ ನಂತರ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಮೀನರಾಶಿಯವರಿಗೆ ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದರೆ ವರ್ಷದ ಮಧ್ಯಭಾಗದಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಮತ್ತು ವರ್ಷದ ಕೊನೆಯ ತಿಂಗಳಲ್ಲಿ ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಒಂದಷ್ಟು ಸಮಸ್ಯೆಗಳು ಹುಡುಕೊ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಯಾವುದೂ ಸರಿಯಾದಂತಹದ್ದು ಸಂಪೂರ್ಣ ಫಲಗಳು ಕೊಡಲಿಕ್ಕೆ ಹೋಗೋದಿಲ್ಲ, ಅರ್ಧಂಬರ್ಧ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಅವಿವಾಹಿತರು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜೂನ್ ನಂತರ ಏನಾದರೂ ಮದುವೆ ವಿಚಾರಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯ ಒಂದು ಸಂಬಂಧಗಳು ಕೂಡಿ ಬರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದ್ರ ಜೊತೆಗೆ ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುವಂಥದ್ದಿರುತ್ತೆ. ಮತ್ತು ಈ ಮೀನರಾಶಿಯವರಿಗೆ ಆಧ್ಯಾತ್ಮಿಕ ಮತ್ತು ಪೂಜೆ ಪುನಸ್ಕಾರಗಳು ಹೆಚ್ಚು ಒಲವು ಬರುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಕೇತು 6ನೇ ಮನೆ ಮತ್ತು 12ನೇ ಮನೆಯಲ್ಲಿದ್ದರೆ ಒಂದಷ್ಟು ಆಧ್ಯಾತ್ಮಿಕ ಒಂದಷ್ಟು ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವನ್ನು ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನರಾಶಿಯವರು ಆದಷ್ಟು ಖರ್ಚುಗಳು ಕಡಿಮೆ ಮಾಡ್ಕೊಳ್ಳಿ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ, ಆದಷ್ಟು ಶಿವನ ಆರಾಧನೆ ಮಾಡ್ಕೊಳ್ಳಿ. 2026 ಅನ್ನುವಂಥದ್ದು ಒಂದಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.